ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಕನ್ನಡದ ಒಂದು ಎವರ್ಗ್ರೀನ್ ಸಿನಿಮಾ ಮಾವನ ಮಗಳು ಕಥೆಯನ್ನೊಮ್ಮೆ ನೋಡೋಣ. ಇದು ಎರಡು ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ, ಅದೂ ಮೀರಿ ಅರಳೋ ಪ್ರೀತಿಯ ಒಂದು ಸಖತ್ ಎಂಟರ್ಟೈನಿಂಗ್ ಕಥೆ. ಸೊ ಏನಿದು ಕಥೆ ಅಂತೀರಾ? ತುಂಬಾ ಸಿಂಪಲ್. ಒಂದು ಕಡೆ ತಲೆಮಾರುಗಳಿಂದ ಬಂದ ದ್ವೇಷದಲ್ಲಿ ಮುಳುಗಿರೋ ಎರಡು ಕುಟುಂಬಗಳು, ಇನ್ನೊಂದ್ ಕಡೆ ಇದೇ ದ್ವೇಷದ ಮಧ್ಯ ಸಿಕ್ಕಿ ಹಾಕೊಂಡ ಇಬ್ರು ಪ್ರೇಮಿಗಳು. ಒಬ್ಬ ಆ ಮನೆ ಹುಡ್ಗ, ಇನ್ನೊಬ್ಳು ಈ ಮನೆ ಹುಡುಗಿ. ಬನ್ನಿ ಈ ಕ್ಲಾಸಿಕ್ ಕಾಮಿಡಿ ಡ್ರಾಮಾದಲ್ಲಿ ಬರೋ ಪಾತ್ರಗಳನ್ನೊಮ್ಮೆ ನೋಡ್ಬಿಡೋಣ. ಮುಖ್ಯವಾಗಿ ಇರೋದು ಒಬ್ಬರ ಮುಖ ಒಬ್ರು ನೋಡೋಕೆ ಇಷ್ಟಪಡದೇ ಇರೋ ಇಬ್ಬರು ಹಠಮಾರಿ ಯಜಮಾನಲು. ಆದ್ರೆ ನೋಡಿ, ವಿಧಿ ಅವರ ಮಕ್ಕಳನ್ನೇ ಪ್ರೀತಿಯಲ್ಲಿ ಬೀಳಿಸ್ಬಿಡುತ್ತೆ. ಮೊದಲಿಗೆ ನಮ್ಮ ಹೀರೋ ತಿಪ್ಪೇಶಿ ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡು ಆಫೀಸ್ನಲ್ಲಿ ಒಂದಿಷ್ಟು ಕಾಮಿಡಿ ಮಾಡ್ಕೊಂಡು ಇರೋ ಹುಡುಗ. ಆದ್ರೆ ಮನೆಗ್ ಬಂದ್ರೆ ಸಾಕು, ಸಿಡುಕು ಸ್ವಭಾವದ ಅಪ್ಪ ಲಿಂಗಣ್ಣನ ಜೊತೆ ಯಾವಾಗ್ಲೂ ಜಗಳ ಇದ್ದಿದ್ದೆ. ಇದೆಲ್ಲದರ ಮಧ್ಯ ಅವನು ತನ್ನ ಸೋದರತೆ ಮಗಳನ್ನ ಸೀಕ್ರೆಟ್ ಆಗಿ ಪ್ರೀತಿಸ್ತಾ ಇರ್ತಾನೆ. ಇನ್ನು ನಮ್ಮ ಹೀರೋಯಿನ್ ಸುಬ್ಬಲಕ್ಷ್ಮಿ, ಅವಳೊಂದು ಹಳ್ಳಿಯ ಹುಡುಗಿ. ಅವಳ ಪರಿಸ್ಥಿತಿಯೂ ಏನೂ ಬೇರೆ ಇಲ್ಲ. ಒಂದು ಕಡೆ ಅವಳ ಹಠಮಾರಿ ಅಪ್ಪ ರಾಮಣ್ಣನ ಕಾಟ, ಇನ್ನೊಂದು ಕಡೆ ತನ್ನ ಸೋದರ ಮಾವನ ಮಗ ತಿಪ್ಪೇಶಿ ಮೇಲಿರೋ ಪ್ರೀತಿ. ಇಬ್ರೂ ಹೇಗಾದ್ರೂ ಒಂದಾಗ್ಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಮನೆಯಲ್ಲಿ ಎಷ್ಟೇ ದೊಡ್ಡ ಜಗಳ ನಡೀಲಿ, ಇವರಿಬ್ರ ಪ್ರೀತಿನ ಮಾತ್ರ ಯಾರಿಂದಲೂ ನಿಲ್ಸೋಕಾಗ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ದ್ವೇಷದ ಮಧ್ಯೆನೇ ಅವರ ಪ್ರೀತಿ ಇನ್ನೂ ಗಟ್ಟಿಯಾಗುತ್ತೆ. ಸೀಕ್ರೆಟ್ ಆಗಿ ಮೀಟ್ ಮಾಡೋದು, ಒಟ್ಟಿಗೆ ಬಾಳೋಕೆ ನಿರ್ಧಾರ ಮಾಡೋದು, ಹೀಗೆ ಮುಂದುವರಿಯುತ್ತೆ. ಇವರ ಪ್ರೀತಿ ವಿಷಯ ಮನೆಗೆ ಗೊತ್ತಾದಾಗ ಏನಾಗುತ್ತೆ? ದ್ವೇಷದ ಕಿಡಿ ದೊಡ್ಡ ಬೆಂಕಿಯಾಗುತ್ತೆ. ಸುಬ್ಬಲಕ್ಷ್ಮಿಯಪ್ಪ ಹೇಳೋ ಈ ಮಾತು ಕೇಳಿ, ನನ್ನ ಮಗಳನ್ನು ಭಿಕ್ಷುಕನಿಗೆ ಬೇಕಾದರೂ ಕೊಡ್ತೇನೆ, ಆದರೆ ನಿನ್ನ ಮಗನಿಗೆ ಮಾತ್ರ ಎಂದಿಗೂ ಕೊಡುವುದಿಲ್ಲ. ಅಬ್ಬಾ, ಎಂಥ ಹಠ ನೋಡಿ! ಸೊ ಇದಕ್ಕೆ ಉತ್ತರವಾಗಿ ಇಬ್ಬರೂ ಅಪ್ಪಂದಿರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ತಮ್ಮ ಮಕ್ಕಳನ್ನ ಬೇರೆ ಕಡೆ ಮದ್ವೆ ಮಾಡ್ಬಿಟ್ರೆ ಈ ಪ್ರೀತಿ ಗೀತಿ ಎಲ್ಲ ತಾನಾಗೇ ನಿಂತೋಗುತ್ತೆ ಅಂತ ಅವರ ಲೆಕ್ಕಾಚಾರ. ಇದು ಆ ಪ್ರೇಮಿಗಳಿಗೆ ಬಂದೊದಗಿದ ದೊಡ್ಡ ಸವಾಲು. ಇಲ್ಲಿರೋ ವಿಪರ್ಯಾಸ ಅಂದ್ರೆ, ಇಬ್ಬರೂ ಅಪ್ಪಂದಿರು ಯೋಚ್ನೆ ಮಾಡೋದು ಒಂದೇ ಥರ. ತಿಪ್ಪೇಶಿಯಪ್ಪ ಲಿಂಗಣ್ಣ ಮಗನನ್ನ ಶ್ರೀಮಂತ ಕ್ಯಾತನಹಳ್ಳಿ ಸಾವುಕಾರರ ಮಗಳಿಗೆ ಮದ್ವೆ ಮಾಡ್ಸೋಕ್ ಹೊರಟ್ರೆ, ಇತ್ತ ಸುಬ್ಬಲಕ್ಷ್ಮಿ ಅಪ್ಪ ರಾಮಣ್ಣ ಮಗಳನ್ನ ಉತ್ತನಹಳ್ಳಿ ಕುಟುಂಬದ ಹುಡುಗನಿಗೆ ಕೊಡೋಕೆ ರೆಡಿಯಾಗ್ತಾನೆ. ದ್ವೇಷದಲ್ಲೂ ಇಬ್ಬರ ಪ್ಲಾನ್ ಒಂದೇ ನೋಡಿ. ಈ ಕಡೆ ಬಲವಂತದ ಮದ್ವೆ ಫಿಕ್ಸ್, ಇನ್ನೇನ್ ಮಾಡೋದು, ಬೇರೆ ದಾರಿನೇ ಇಲ್ಲ ಅಂತ ತಿಪ್ಪೇಶಿ ಮತ್ತೆ ಸುಬ್ಬಲಕ್ಷ್ಮಿ ಒಂದು ಬೋಲ್ಡ್ ಡೆಸಿಷನ್ ತಗೋತಾರೆ. ಅದು ಮನೆ ಬಿಟ್ಟು ಓಡಿ ಹೋಗಿ ಮದ್ವೆ ಆಗೋದು. ಆದ್ರೆ ಅವರು ಓಡಿ ಹೋಗೋ ದಾರಿಯಲ್ಲಿ ಒಂದು ಸಖತ್ ಕಾಮಿಡಿ ಆಗತ್ತೆ. ಲಿಫ್ಟ್ ಕೇಳಿ ಹತ್ತೋ ಗಾಡಿ ಯಾರ್ದು ಗೊತ್ತಾ? ಅವರ ಅಪ್ಪಂದ್ರು ಯಾರ್ ಜೊತೆ ಮದ್ವೆ ಫಿಕ್ಸ್ ಮಾಡೋಕ್ ಹೊರಟಿದ್ರೋ ಅದೇ ಕುಟುಂಬಗಳ ಗಾಡಿಯದು. ತಮ್ಮ ಮುಗ್ಧತೆಯಲ್ಲಿ ಇಡೀ ಪ್ಲಾನ್ ಬಾಯ್ಬಿಟ್ಟು ಒಂದು ದೊಡ್ಡ ಚೇಸಿಂಗಿಗೆ ಕಾರಣರಾಗ್ತಾರೆ. ಕೊನೆಗೆ ಬೆನ್ನಟ್ಕೊಂಡ್ ಬಂದ ಎಲ್ಲ ಕುಟುಂಬದವರು ಈ ಪ್ರೇಮಿಗಳನ್ನ ಒಂದು ಕೆರೆ ದಡದಲ್ಲಿ ಸುತ್ತುವರಿತಾರೆ. ಇಲ್ಲಿಂದ ಕಥೆ ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ. ಸಿಚುವೇಶನ್ ಫುಲ್ ಟೆನ್ಸ್ ಆಗುತ್ತೆ. ಆವಾಗ ಬೇರೆ ದಾರಿನೇ ಇಲ್ಲ ಅಂತ ಗೊತ್ತಾದಾಗ ಆ ಜೋಡಿ ಕೊನೆಗೆ ಒಂದು ಮಾತು ಹೇಳುತ್ತೆ, ನಾವು ಒಟ್ಟಿಗೆ ಬದುಕೋಕಾಗಲ್ಲ ಅಂದ್ರೆ ಒಟ್ಟಿಗೆ ಸಾಯ್ತೀವಿ ಅಂತ ತಮ್ಮ ಕುಟುಂಬಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾರೆ. ಈ ಮಾತು ಕೇಳಿದಾಗ ನಮಗೊಂದು ಪ್ರಶ್ನೆ ಬರುತ್ತೆ, ನಿಜವಾಗ್ಲೂ ಅವರು ಆ ದುಡುಕಿನ ನಿರ್ಧಾರ ಮಾಡ್ತಿದ್ರಾ? ಪ್ರೀತಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ರಾ? ತಮ್ಮ ಮಾತು ಸುಳ್ಳಲ್ಲ ಅಂತ ಪ್ರೂವ್ ಮಾಡೋಕೆ ಅವರು ಒಂದು ದೊಡ್ಡ ಕಲ್ಲನ್ನ ನೀರಿಗೆ ಎಸಿತಾರೆ. ಡಮ್ ಅಂತ ಸೌಂಡ್ ಕೇಳಿದ ತಕ್ಷಣ ಅಪ್ಪ ಅಮ್ಮ ಅಂದ್ಕೋತಾರೆ, ಅಯ್ಯೋ ನಮ್ಮ ಮಕ್ಕಳು ನೀರಿಗೆ ಹಾರೇ ಬಿಟ್ರು ಅಂತ. ಆ ಒಂದೇ ಒಂದು ಕ್ಷಣ ಅವರ ಹಠ, ದ್ವೇಷ ಎಲ್ಲವೂ ನೀರಾಗ್ ಹೋಗುತ್ತೆ. ನಮ್ಮ ಹಠಮಾರಿತನದಿಂದಲೇ ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪದಲ್ಲಿ ಕುಸ್ದೋಗ್ತಾರೆ. ಒಬ್ರು ಮೇಲೊಬ್ರು ಬ್ಲೇಮ್ ಮಾಡೋಕ್ ಶುರು ಮಾಡ್ತಾರೆ. ಆದರೆ ನೋಡಿ, ಪ್ರೇಮಿಗಳು ಆಡಿದ ಆ ಒಂದು ಚಿಕ್ಕ ನಾಟಕ ಎಷ್ಟೋ ವರ್ಷಗಳ ಹಗೆತನವನ್ನೇ ಕೊನೆಗೊಳಿಸುತ್ತೆ, ಪ್ರೀತಿ ದ್ವೇಷವನ್ನ ಗೆಲ್ಲುತ್ತೆ, ಒಂದು ಮುಗಿದು ಹೋದ ಸಂಬಂಧಕ್ಕೆ ಮತ್ತೆ ಜೀವ ಬರುತ್ತೆ, ಒಂದು ಹೊಸ ಕುಟುಂಬ ಹುಟ್ಕೊಳ್ಳುತ್ತೆ. ತಲೆಮಾರುಗಳಿಂದ ಬಂದ ದ್ವೇಷವನ್ನೆಲ್ಲ ಮರೆತು ಆ ಎರಡು ವಿರೋಧಿ ಕುಟುಂಬಗಳು ಕೊನೆಗೂ ಒಂದಾಗ್ತವೆ. ಕೊನೆಗೂ ಎಲ್ಲರ ಒಪ್ಪಿಗೆಯಿಂದ ಆ ಪ್ರೇಮಿಗಳ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಒಂದು ಕಾಲದಲ್ಲಿ ಮುಖ ನೋಡಿದ್ರೆ ಜಗಳ ಆಡ್ತಿದ್ದ ಅಪ್ಪಂದರೆ ಮುಂದೆ ನಿಂತು ಖುಷಿ ಖುಷಿಯಾಗಿ ಮದುವೆ ಮಾಡ್ತಾರೆ. ಕಥೆ ಶುಭಂ ಅಂತ ಆಗುತ್ತೆ. ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಸಂಪ್ರದಾಯದ ಹಠ ಒಂದ್ ಕಡೆ, ಪ್ರೀತಿಯ ಸೆಳೆತ ಇನ್ನೊಂದ್ ಕಡೆ. ಇವೆರಡರ ನಡುವೆ ಜಗಳ ಬಂದಾಗ ಯಾವುದು ಗೆಲ್ಬೇಕು, ಯಾವುದು ಗೆಲ್ಲೋದು ಸರಿ ಅನ್ಸತ್ತೆ?